ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 136ನೇ ಅಧ್ಯಾಯ 23ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ದೀನಾವಸ್ಥೆಯಲ್ಲಿ ಇದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಕೃಪೆಯು ಅದು ಶಾಶ್ವತವಾಗಿರುವಂತಹದ್ದು. ನಾವು ದೀನಾವಸ್ಥೆಯಲ್ಲಿ ಇದ್ದಾಗ ಅನೇಕ ಜನರು ನಮ್ಮನ್ನು ಏನು ಮಾಡಿದರು, ಮರೆತು ಬಿಟ್ಟರು. ನಾವು ಕಣ್ಣೀರಿನ ಅವಸ್ಥೆಯಲ್ಲಿ ಇದ್ದಾಗ, ನಾವು ರೋಗದ ಅವಸ್ಥೆಯಲ್ಲಿ ಇದ್ದಾಗ, ನಾವು ಸಾಲದ ಪರಿಸ್ಥಿತಿಗಳಲ್ಲಿ ನಡೆದುಕೊಂಡು ಹೋಗುವಾಗ ಅನೇಕ ಜನಗಳು ನಮ್ಮನ್ನು ಮರೆತು ಬಿಟ್ಟರು. ಹಾಗೆಯೇ ವಾರೆಯಾಗಿ ಅವರು ನಡೆದುಕೊಂಡು ಹೋದರು. ಆದರೆ ನಮ್ಮ ದೇವರು ನಮ್ಮನ್ನು ಏನು ಮಾಡಲಿಲ್ಲ, ಮರೆಯಲಿಲ್ಲ, ವಾರೆಯಾಗಿ ನಡೆದು ಹೋಗಲಿಲ್ಲ. ಮಗನ ದಿನಾವಸ್ಥೆಯಲ್ಲಿದ್ದಾನೆ, ನನ್ನ ಮಗಳು ದಿನಾವಸ್ಥೆಯಲ್ಲಿದ್ದಾರೆ, ಸಹಾಯವನ್ನು ಮಾಡಬೇಕು ಎಂದು ಆತನ ಕೃಪಾಪೂರ್ಣನಾಗಿರುವಂತಹ ದೇವರು ಆತನ ಆಗಿರುವುದರಿಂದ ನಮ್ಮನ್ನು ನೆನಪು ಮಾಡಿಕೊಂಡು ಸಹಾಯವನ್ನು ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೀನಾವಸ್ಥೆಗಳಿಂದ ನಮ್ಮ ದೇವರು ನಮ್ಮನ್ನು ಬಿಡುಗಡೆ ಮಾಡಿದರು. ಆತನ ಕೃಪೆಯು ನಮ್ಮ ಜೀವಿತದಲ್ಲಿ ಅದು ಶಾಶ್ವತವಾಗಿರುವಂತಹದ್ದಾಗಿದೆ. ಹೇಗೆ ದೇವರು ದಾವೀದನ ಜೀವಿತದಲ್ಲಿ ತನ್ನ ಕೃಪೆಯನ್ನು ಬದಲಾವಣೆ ಮಾಡುತ್ತಿದ್ದವೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ತನ್ನ ಕೃಪೆಯನ್ನು ಬದಲಾವಣೆ ಮಾಡುವುದಿಲ್ಲ. ಶಾಶ್ವತವಾಗಿರುವಂತಹ ತನ್ನ ಕೃಪೆಯನ್ನು ನಮ್ಮ ಮೇಲೆ ಕೊಂಡು ಬರುವವರು ಆತನಾಗಿದ್ದಾರೆ. ನಮ್ಮ ದೀನಾವಸ್ಥೆಗಳನ್ನು ಮಾರ್ಪಡಿಸುವಂತಹ ದೇವರು, ನಮ್ಮ ಕಣ್ಣೀರುಗಳನ್ನು ಮಾರ್ಪಡಿಸುವಂತಹ ದೇವರು, ನಮ್ಮ ವೇದನೆಗಳನ್ನು ತೆಗೆದುಹಾಕುವಂತಹ ದೇವರು, ನಮ್ಮ ರೋಗಗಳನ್ನು ಬದಲಾವಣೆ ಮಾಡುವಂತಹ ದೇವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ದೇವರೇ, ನೀನು ನನ್ನ ದಿನಾವಸ್ಥೆಯಲ್ಲಿ ನನ್ನ ನೆನಪು ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಶಾಶ್ವತವಾದ ಕೃಪೆಯನ್ನು ನನ್ನ ಜೀವಿತದಲ್ಲಿ ಕೊಂಡು ಬರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಕೃಪೆಯಿಂದ ನನ್ನ ಬಲಪಡಿಸು, ನನ್ನ ದಿನಾವಸ್ಥೆಯನ್ನು ಮಾರ್ಪಡಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.